Hi, hello, welcome to Jessica's YouTube channel. First year ಕನ್ನಡ ನಿಧಿ BCom ಕಲಿಯುಗ ವಿಪರೀತನ್ ಬಾದಾಮಿ ಶಾಸನ. ಈ ಸಮ್ಮರಿ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ. ಫಸ್ಟ್ ನಾನು ಎಲ್ಲ ಓದ್ತೀನಿ, ನೆಕ್ಸ್ಟು ಅದಾದ ನಂತರ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಈ ಮೊದಲಿನಲ್ಲಿರುವ 2 ಸಾಲು ಟೆಕ್ಸ್ಟ್ ಬುಕ್ಕಲ್ಲಿದೆ. ನಾನು ಬರೀ ಸಮ್ಮರಿ ಹೇಳ್ತೀನಿ. ನಾನು ಅದನ್ನು ಓದ್ಕೊಂಡು ಮಾಡಿದ್ರೆ ಲೆಂತಿ ಆಗಿರುತ್ತೆ ವಿಡಿಯೋ, ನಿಮಗೂ ಕೂಡ ಅದನ್ನು ಕೇಳುವುದಕ್ಕೆ ಇಷ್ಟ ಇರಲ್ಲ ಅಂತ ಅನಿಸುತ್ತೆ. ಬಾದಾಮಿ ಶಾಸನದಲ್ಲಿನ ಪ್ರಾರಂಭದ 2 ಸಾಲುಗಳಾದ ಈ ಗದ್ಯ ರೂಪವು ಕನ್ನಡದ ಹಳೆಗನ್ನಡವಾದರೂ ಅದು ಬೇಗ ಅರ್ಥವಾಗದಷ್ಟು ಕಷ್ಟಪದಗಳಿಂದೇನೂ ಕೂಡಿಲ್ಲ. ಈ ಅರ್ಥವನ್ನು ಸ್ಥೂಲವಾಗಿ ಹೀಗೆ ಹೇಳಬಹುದು. ಕಪ್ಪೆ ಅರಭಟ್ಟ ಎಂಬುವವನು ತನ್ನನ್ನು ಆಶ್ರಯಿಸಿದ ಎಲ್ಲ ಒಳ್ಳೆಯ ಜನರ ಪ್ರೀತಿಪಾತ್ರನು ಮತ್ತು ಕೆಟ್ಟ ಕೆಲಸ ಮಾಡುವ ತನಗೆ ಆಗದ ಕೆಡಕು ಜನರನ್ನು ಕೊನೆಗಾಣಿಸುವ ಕಲಿಯುಗಕ್ಕೆ ವಿಪರೀತನೆನ್ನುವಷ್ಟು ಧೀರನು ಇವನು ಎಂದು ಕಪ್ಪೆ ಅರಭಟ್ಟನು ಹೊಗಳಿರುವುದು ಇಲ್ಲಿ ಕಂಡುಬರುತ್ತದೆ. ಈ ಪದ್ಯದಲ್ಲಿ ಕಪ್ಪೆ ಅರಭಟ್ಟನ ಬಗ್ಗೆ ಹೊಗಳಿರುವಂಥದ್ದು. ಕಪ್ಪೆ ಅರಭಟ್ಟ ಅಂದರೆ ಅವ್ನಿಗೆ ಯಾರ್ಯಾರು ಒಳ್ಳೇದು ಮಾಡ್ತಾರೆ ಅವನಿಗೆ ಇವನು ತುಂಬ ಒಳ್ಳೇದನ್ನೂ ಮಾಡ್ತಾನೆ, ತುಂಬ ಪ್ರೀತಿಸ್ತಾನೆ. ಇವ್ನಿಗೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರನ್ನ ಅವನು ಕೊನೆಗಣಿಸದೆ ಅವ್ನು ಬಿಡೋದೇ ಇಲ್ಲ. ಇದೇ ಅವನು ಯಾರು ಕಪ್ಪೆ ಅರಭಟ್ಟ. ಈ ಸಾಲಿನಲ್ಲಿ ಅಷ್ಟೇ ಇರುವಂಥದ್ದು, ಅದು ಬಿಟ್ಟಿಲ್ಲ, ಏನು ಎಕ್ಸ್ಟ್ರಾ ಇಲ್ಲ, ಈಸಿ ಇದೆ. ಎರಡನೇ ಗದ್ಯ ನೋಡ್ಕೊಳ್ಳಿ. ಬಾದಾಮಿ ಶಾಸನದಲ್ಲಿ ಕಂಡುಬರುವ 3 ಮತ್ತು 4ನೇ ಸಾಲದ ಪ್ರಸ್ತುತ ಸಾಲುಗಳು ಒಂದು ಶ್ಲೋಕವಾಗಿದ್ದು ಇದರ ಅರ್ಥ ಈ ರೀತಿಯಲ್ಲಿ ಕಾಣಬಹುದಾಗಿದೆ. ತೇಜಸ್ವಿಗಳಾದವರಿಗೆ ಶ್ರೇಷ್ಠವಾದದ್ದು ಯಾವುದು? ಮರಣವೇ ಹೊರತು ಮಾನಭಂಗವಲ್ಲ, ಏಕೆಂದರೆ ಮೃತ್ಯು ತಾತ್ಕಾಲಿಕ ಕ್ಷಣಿಕವಾದದ್ದು. ದುಃಖವನ್ನು ತಂದೊಡ್ಡಬಹುದು, ಆದರೆ ಮಾನಭಂಗ ಅದು ದಿನನಿತ್ಯವೂ ತನ್ನ ಬದುಕಿನುದ್ದಕ್ಕೂ ದುಃಖವನ್ನು ತರುತ್ತಲೇ ಇರುತ್ತೆ ಎಂದು ಒಬ್ಬ ಕಲಿಕೆ ತೇಜಸ್ವಿಗೆ ಮಾನಭಂಗಕ್ಕಿಂತ ಮರಣವೇ ಲೇಸು ಎಂಬ ಅರ್ಥ ನೀಡುವ ಮತ್ತು ಮಹತ್ವ ತಿಳಿಸುವ ಶ್ಲೋಕವಾಗಿದೆ. ಈ ಸಾಲುಗಳಲ್ಲಿ ಮರಣ ಹೊರತು ಮಾನಭಂಗ ಅಂದರೆ ಯಾವುದು ಶ್ರೇಷ್ಠ ಅಂತ ಹೇಳ್ತಿರೋದಿಲ್ಲಿ, ಮರಣನ ಅಥವಾ ಮಾನಭಂಗನ ಅಂತ. ಮರಣ ಅಂತ ಅಂದರೂ ಕೂಡ ಅದು ತಾತ್ಕಾಲಿಕ ಕ್ಷಣ, ಅಂದರೆ 1-2 ದಿನ ಅಳ್ತೀವಿ, ಆಮೇಲೆ ಸರಿ ಆಗ್ತೀವಿ. ಅದೇ ಮಾನಭಂಗ ಆದರೆ ದಿನನಿತ್ಯ ಅದು ನಮ್ಮನ್ನು ಕೊಲ್ಲುತ್ತೆ, ಅದು ಯೋಚನೆ ಬರುತ್ತಾನೆ ಇರುತ್ತೆ ಅಲ್ವಾ, ಅದು ಕೊಲ್ಲುತ್ತೆ ತುಂಬ ಅಂತ ಹೇಳ್ತಾರೆ. ಅದು ತುಂಬ ದುಃಖವಾಗುತ್ತೆ. ಮರಣಕ್ಕಿಂತ ಮಾನಭಂಗ ತುಂಬ ದುಃಖವಾಗುವಂಥದ್ದು ಅಷ್ಟೇ. ಈ ಸಾಲಲ್ಲಿ ಅಷ್ಟೇ ಇರೋದು. ಮೊದಲನೇ ಸಾಲಿನಲ್ಲಿ ಕೂಡ ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3ನೇ ಗದ್ಯ ನೋಡ್ಕೊಳ್ಳಿ. ಬಾದಾಮಿ ಶಾಸನದಲ್ಲಿ ಕಂಡುಬರುವ ತ್ರಿಪದಿಯಲ್ಲಿ ಒಂದಾದ ಪ್ರಸ್ತುತ ತ್ರಿಪದಿಯು ಕಪ್ಪೆ ಅರಭಟ್ಟನ ಬಗ್ಗೆ ಈ ರೀತಿ ತಿಳಿಸುತ್ತದೆ. ಅವನು ಒಳ್ಳೆಯವರಿಗೆ ಒಳ್ಳೆಯವನು, ಸಾಧು ಮನುಷ್ಯನು, ಮಧುರವಾದ ನಡತೆಯುಳ್ಳ, ಸಹಚಾರದವನಿಗೆ ಮಾಧುರ್ಯದ ಮನುಷ್ಯನಾಗಿದ್ದಾನೆ. ಆದರೆ ಬಾಧಿಸುವ ಅಂದರೆ ತೊಂದರೆ ಕೊಡುವ ಶೂರರಿಗೆ ಇವನು ವಿಪರೀತನಾದ ಕಲಿಯುದವನು ಇವನು. ವಿಷ್ಣುವೇ ಹೊರತು ಬೇರೆಯಲ್ಲ ಎಂದು ಅರಭಟ್ಟನು ವಿಷ್ಣುವಿಗೆ ಹೋಲಿಸಿ ಒಳ್ಳೆಯವರಿಗೆ ಒಳ್ಳೆಯದನ್ನು ಕೆಟ್ಟವರಿಗೆ ಕೆಟ್ಟವನಂತೆ ಅವನು ಎಂದು ತಿಳಿಸಿದ್ದಾರೆ. ಅಂದರೆ ಈ ಗದ್ಯ ಭಾಗದಲ್ಲಿ ಒಂದು ಸಾಧುಗೆ ಸಾಧು ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯದಾಗಿರ್ತಾನೆ, ಅದೇ ಕೆಟ್ಟವ್ರಿಗೆ ಕೆಟ್ಟವರೇ ಹಾಕ್ತಾನೆ. ಒಳ್ಳೆಯವ್ರಿಗೆ ಇವನು ಒಳ್ಳೆ ನಡತೆಯುಳ್ಳದಿಂದ ಅವ್ನು ನೋಡ್ಕೊತಾರೆ. ಈಗ ನೀವು ಅಷ್ಟೇ ಅಲ್ವಾ, ನಿಮ್ಗೆ ತುಂಬ ಇಷ್ಟವಾದವ್ರನ್ನ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಗೊತ್ತಾದರೆ ನೀವು ಅವ್ರಿಗೆ ಒಳ್ಳೆಯದನ್ನೇ ಬಯಸ್ತೀರ, ಕೆಟ್ಟದ್ದು ಬಯಸಲ್ಲ ಅಲ್ವಾ. ಆ ರೀತಿ ಅವನಿದ್ದ. ಅವ್ನಿಗೆ ಯಾರಾದ್ರೂ ಏನಾದ್ರು ಕೆಟ್ಟದ್ದು ಮಾಡಿದ್ರೆ ಮಾತ್ರ ಅವನು ರಿಟರ್ನ್ ಕೆಟ್ಟದ್ದೇ ಮಾಡ್ತಿದ್ದ, ಒಳ್ಳೇದು ಮಾಡ್ತಿರಲಿಲ್ಲ. ಇದು ಸಹಜ ಗುಣನೇ ಮನುಷ್ಯರದ್ದು. 4ನೇ ಸಾಲನ್ನು ನೋಡ್ಕೊಳ್ಳಿ. ಬಾದಾಮಿ ಶಾಸನದಲ್ಲಿ ಕಂಡುಬರುವ ತ್ರಿಪದಿಯಲ್ಲೊಂದು ಪ್ರಸ್ತುತ ತ್ರಿಪದಿಯು ಈ ಅರ್ಥವನ್ನು ನೀಡುತ್ತದೆ. ಒಳ್ಳೆಯದನ್ನು ಮಾಡುವವರಿಗೂ ಕೆಡಕನ್ನು ಮಾಡುವವರಿಗೂ ಅವರಿಗೆ ಇವನು ಅಂದರೆ ಅರಭಟ್ಟನು ಅವರವರಿಗೆ ಅದನ್ನೇ ಇನ್ನೂ ಹೆಚ್ಚಾಗಿ ಮಾಡುತ್ತಾನೆ. ಇವನು ಕಲಿಗೆ ವಿಪರೀತನ್. ಹಿಂದಿನ ಜನ್ಮದಲ್ಲಿ ಜನರು ಏನು ಮಾಡಿದರೋ ಅವರವರ ಕರ್ಮಾನುಸಾರ ಆ ಫಲವನ್ನು
ಅವರು ಇವನಿಂದ ಪಡೆಯುತ್ತಾರೆ. ಅಂದರೆ ಒಳಿತಿಗೆ ಒಳಿತನ್ನು, ಕೆಡುಕಿಗೆ ಕೆಡುಕನ್ನು ಹೆಚ್ಚಿನದಾಗಿ ನೀಡುವಂತಹವನು ಎಂದು ಆರ್ಯಭಟನ ವ್ಯಕ್ತಿತ್ವವನ್ನು ತಿಳಿಸುತ್ತಾ ಆತನನ್ನು ದೈವ ಸಮಾನವಾಗಿ ಕಂಡಿರುವುದು ತಿಳಿದುಬರುತ್ತದೆ. ಈ ಗದ್ಯದಲ್ಲಿ ಏನು ಹೇಳ್ತಾರೆ, ಅವನು ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾರೆ, ಕೆಟ್ಟವ್ರಿಗೆ ಕೆಟ್ಟದೇ ಮಾಡ್ತಾರೆ. ಆದರೆ ಇಲ್ಲಿ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ಯಾರ್ಯಾರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದನ್ನೆಲ್ಲ ಅವನು ರಿಟರ್ನ್ ಮಾಡ್ತಾರೆ. ಅಂದರೆ ಆರ್ಯಭಟನ ಹತ್ರ ಬಂದು ಅದನ್ನೆಲ್ಲ ವಾಪಸ್ ಇಸ್ಕೊತಾರೆ. ಈಗ ಜನರು ಏನೇನು ಒಳ್ಳೇದು ಮಾಡಿದ್ರು ಅವನ ಹತ್ರದಿಂದ ಒಳ್ಳೆಯದನ್ನೇ ಅಕ್ಸೆಪ್ಟ್ ಮಾಡ್ಬೋದು. ಕೆಟ್ಟದ್ದು ಮಾಡೋರು ಕೆಟ್ಟದ್ದನ್ನೇ ತೊಗೊತಾರೆ ಫಲ ಅಲ್ವಾ. ಅಷ್ಟೇ ಈ ಸಾಲಿನಲ್ಲಿರುವಂಥದ್ದು. ಅದು ಬಿಟ್ಟು ಏನೂ ಇಲ್ಲ. ಒಳಿತಿಗೆ ಒಳ್ಳೆಯದನ್ನು ಮಾಡ್ತಾನೆ, ಕೆಟ್ಟದ್ದನ್ನು ಕೆಟ್ಟದ್ದು ಮಾಡ್ತಾನೆ ಹೆಚ್ಚಿನ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ಬಿಟ್ಟು ಇಲ್ಲೇನು ಎಕ್ಸ್ಟ್ರಾ ಏನಿಲ್ಲ. ಲಾಸ್ಟ್ ಗದ್ಯ ನೋಡ್ಕೊಳ್ಳಿ. ಬಾದಾಮಿಯ ಆರ್ಯಭಟನ ಶಾಸನದಲ್ಲಿ ಕಂಡುಬರುವ ತ್ರಿಪದಿಯಲ್ಲಿ ಒಂದಾದ ಪ್ರಸ್ತುತ ತ್ರಿಪದಿಯು ಈ ರೀತಿಯ ಅರ್ಥವನ್ನು ಒಳಗೊಂಡಿದೆ. ಕಟ್ಟಿದ ಸಿಂಹವನ್ನು ಬಿಟ್ಟರೆ ಏನು ಕೆಟ್ಟೋಯ್ತು ಎಂದು ಅದನ್ನು ಬಿಟ್ಟಂತೆ ಈಗ ಆಗಿದೆ. ಈ ಸಿಂಹರೂಪನಾದ ಕಲಿಕೆ ವಿಪರೀತನಾಗಿರುವ ಇವನ ಕೈಗೆ ಶತ್ರುಗಳು ಸಿಕ್ಕಿ ಕೆಟ್ಟರು ಅಥವಾ ಸತ್ತರು, ಇದು ಅವರವರ ಅವಿಚಾರದ ಫಲ ಎಂಬುದಾಗಿ ಆರ್ಯಭಟರ ಶೌರ್ಯ ಯುದ್ಧತನವನ್ನು ಹೊಗಳಿರುವುದಲ್ಲಿ ಕಂಡುಬರುತ್ತದೆ. ಈ ಲಾಸ್ಟು ಸಾಲಲ್ಲಿ ಹೇಳಿರುವುದು ಇವಾಗ ಸಿಂಹದ್ದು ತುಂಬ ತೊಂದರೆ ಕೊಡುತ್ತೆ, ಅದು ಗರ್ಜಿಸುತ್ತೆ, ಅದು ಮನುಷ್ಯನ ಸಿಕ್ಕಿದ್ರೆ ಬಿಡೋದು ತಿನ್ನುತ್ತೆ ಅಂತ ಗೊತ್ತು ಅಲ್ವಾ. ಆ ಸಿಂಹ ಕಟ್ಟಿರೋದನ್ನ ಈಗ ಅದನ್ನು ಬಿಟ್ಬಿಟ್ರೆ ಅದೇನು ಸುಮ್ಮನೆ ಇದ್ಬಿಡುತ್ತಾ? ಎಲ್ಲಾದರೂ ಹೋಗೊಂದು ಯಾರಾದ್ರು ಸಾಯಿಸಿ ಅದು ತಿನ್ಕೊಂಡು ಬಂದೇ ಬರುತ್ತಲ್ವಾ. ಆ ರೀತಿ ಇವಾಗ ಸಿಂಹನ ಇವಾಗ ಆರ್ಯಭಟನಿಗೆ ಹೋಲಿಸ್ತಿದ್ದಾರೆ ಅಷ್ಟೇ. ಸಿಂಹನ ಅವನ ಕೈಗೆ ಕೆಟ್ಟವ್ರು ಸಿಕ್ಕಿದ್ರೆ ಅವನು ಸುಮ್ಮನೆ ಬಿಡ್ತಾನ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವ್ರ ಸತ್ರು ಕೂಡ ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅಂತಲೇ ಹೇಳ್ತಿದ್ದಾರೆ. ಈ ರೀತಿ ಈ ಶಾಸನವು ಕಪ್ಪೆ ಆರ್ಯಭಟನನ್ನು ಕುರಿತದ್ದರಿಂದ ಈ ಶಾಸನವನ್ನು ಕಪ್ಪೆ ಆರ್ಯಭಟನ ಶಾಸನ ಎಂದು ಮತ್ತು ಈ ಶಾಸನ ಬಾದಾಮಿಯಲ್ಲಿ ಇರುವುದರಿಂದ ಬಾದಾಮಿ ಶಾಸನವೆಂದು ಕರೆಯಲಾಗುತ್ತೆ. ಇಷ್ಟು ಕೂಡ ನಾನು ಹೇಳಿರುವುದು ಕಪ್ಪೆ ಆರ್ಯಭಟನ ಬಗ್ಗೆ ಕುರಿತದ್ದೇ ಇರುವಂಥದ್ದು. ಈ ಶಾಸನದಲ್ಲಿ ಈ ಶಾಸನ ಸಿಕ್ಕಿರುವುದು ಬಾದಾಮಿಯಲ್ಲಿ. ಈ ಬಾದಾಮಿಯಲ್ಲಿ ಸಿಕ್ಕಿರೋದ್ರಿಂದ ಇದು ಬಾದಾಮಿ ಶಾಸನ ಎಂದು ಕರೆಯಲ್ಪಡುತ್ತದೆ. ಇಷ್ಟು ಕೂಡ ಕಲಿಯುಗ ವಿಪರೀತನ ಸಮ್ಮರಿ ಆಗಿರುತ್ತೆ, ಸಾರಾಂಶ ಕೂಡ ಆಗಿರುತ್ತೆ. ಸಾರಿ, ಎರಡು ಒಂದೇ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.